ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲೇನೋ ಒಂದು ಡಿಸ್ಕಷನ್ ಆಗ್ತಿದೆ. ನೀವೆಲ್ಲ ಅಂದ್ಕೊಳ್ಬೋದು, ಏನು ಇವ್ರು ಇಷ್ಟೊಂದು ಟ್ರಿಪ್ ಮಾಡ್ತಾರಲ್ಲ ಅಂತ. ನಾವು ಯಾವತ್ತೂ ಪ್ಲ್ಯಾನಡಾಗಿ ಹೊರಡಲ್ಲ, ಅವಾಗಿಂದ ಅವಾಗೇ ಸಡನ್ಲಿಯಾಗಿ ಪ್ಲ್ಯಾನ್ ಆಗೋದು. ಸೊ ನಮ್ಮ ಪ್ಲ್ಯಾನ್ಸ್ ಎಲ್ಲ ಹೇಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲೇ ನೋಡಿ ಫ್ರೆಂಡ್ಸ್. ಇದೆಲ್ಲ ಈಸಾ ನಂದಿ ಹೋಗ್ಬಿಟ್ಟು ಹಂಗೆ ಈಸಾ ಮುಗಿಸ್ಕೊಂಡು ಬನ್ನಿ, ಇಲ್ಲಾಂದ್ರೆ ಈಸಾ ಮುಗಿಸ್ಕೊಂಡು ವಾಪಸ್ ನಂದಿ ಅದಕ್ಕೆ ನೋಡಿಲ್ಲ. ನಂದಿ ನೋಡಿದೀರಾ? ಎಲ್ಲ ನೋಡಿದೀವಿ, ನೋಡಿಲ್ಲ ಅಂತಿದ್ರು ಪಾಪ. ಅವ್ರು ಹೋಗೇ ಇಲ್ಲ ಅಂತ ಕರ್ಕೊಂಡು ಅದು ಓಕೆ. ಇವರು ನಮ್ಮ ಭಾವನ್ ತಮ್ಮ ಬರೀ ಸಜೆಸ್ಟ್ ಮಾಡೋರು, ಅವ್ರು ಬರಲ್ಲ, ನಂಗೆ ಡ್ಯೂಟಿ ಇದೆ ಅಂತಿದ್ರು. ಅದಕ್ಕೆ ಅವ್ರ ಅಮ್ಮ ಬಂದು ಬೈತಿದ್ದಾರೆ ನೋಡಿ. ಖರ್ಚು ಮಾಡಬೇಡ, ಎಲ್ಲಕ್ಕೂ ತಾಗಿ ಹಚ್ಚಿಕಲ್ಲ, ನಮಗೆ ಗೊತ್ತೈತೆ. ನೀವು ಕ್ಯಾಬ್ ಮಾಡಬೇಡ, ನಾವು ಮಾಡ್ತೀವಿ, ನೀವು ಕಲಿ. ಓಕೆ, ರೆಡಿ ಆಗಿಬಿಟ್ಟು ಬಂದ್ವಿ. ಅವರು ಕಾರ್ ಬುಕ್ ಮಾಡಿದ್ರು, ಸೊ ಅವ್ರ ಆಫೀಸಿಂದ ಮಾಡಿದ್ರು. ಹಾಗಾಗಿ ಮೆಟ್ರೋದಲ್ಲಿ ಹೋದ್ವಿ ಅವ್ರ ಆಫೀಸ್ ಹತ್ರ. ಮೆಟ್ರೋ ಸ್ಟಾರ್ಟಿಂಗಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಬ್ಯಾಗ್ ಚೆಕಿಂಗ್ ಮಾಡಬೇಕು. ಸೊ ಚೆಕ್-ಇನ್ ಆಯಿತು. ಇವಾಗ ಪ್ಲ್ಯಾಟ್ಫಾರ್ಮಿಗೆ ಬಂದ್ವಿ. ಮುಂದಿನ ನಿಲ್ದಾಣ ಜಾಲಹಳ್ಳಿ. ನೆಕ್ಸ್ಟ್ ಸ್ಟೇಷನ್ ಈಸ್ ಜಾಲಹಳ್ಳಿ. ನಾವು ತುಂಬ ಜನ ಇದ್ದಿದ್ದರಿಂದ ಓನ್ ಕಾರಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕಾರ್ನ ಬಾಡಿಗೆಗೆ ತೊಗೊಂಡ್ವಿ, 7 ಸೀಟರ್ ಕಾರ್ನ. ತುಂಬ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಹೋಗಿ ಬಂದ್ವಿ. ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ವಿ. ಹಂಗೆ ಟೀ ಬ್ರೇಕಿಂಗ್ ನಿಲ್ಸಿದಾಗ ಫೋಟೋ ಶೂಟ್ ಮಾಡಿದ್ರು. ಮ್ಯಾಂಗೋ ತುಂಬ ಚೆನ್ನಾಗಿ ಫೋಟೋ ತೆಗೆದಿದ್ರು. ಹಾಗೆ ಅಕ್ಕ ಭಾವ ಇಬ್ಬರು ಟೀಗಂತ ಹೋಗಿದ್ರು. ಅವರಿಬ್ಬರೇ ಕಪಲ್ಸ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ನೋಡಿ. ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವಾಗ ಬಂದರು. ಏನೂ ತಗೊಬರಲಿಲ್ಲ ನಮಗೆ. ಫೋಟೋಶೂಟ್ ಅವ್ರದ್ದು ಕೂಡ ಮಾಡಿದ್ರು. ನಂದಿ ಹಿಲ್ಸು, ಸೊ ಕೆಳಗಡೆಯಿಂದ ಈ ಥರ ವ್ಯೂ ಕಾಣುತ್ತೆ. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಂದಿ ಹಿಲ್ಸ್ ಎಂಟ್ರಿಯನ್ಸ್ ಸ್ಟೆಪ್ಸ್ ಇದು. ಇಲ್ಲಿ ಒಳಗಡೆ ಹೋಗೋಕ್ಕೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಚೆಕ್ ಮಾಡ್ತಿದ್ರು. 2, 4, 5, 6, 7, 8 ನಾವಿವಾಗ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಸ್ಟಾರ್ಟಿಂಗಲ್ಲಿ ನೋಡ್ರಿ ಹಿಂಗೈತೆ ವ್ಯೂ. ಇದು ಪಾರ್ಕಿಂಗ್. ಇವರು ಶಿಲ್ಪ ಅವ್ರ ಫ್ರೆಂಡ್ ನೋಡಿ ಇಲ್ಲಿದ್ದಾರೆ. ಎಷ್ಟಿರೋದು ಗೊತ್ತಾ? ಆಮೆ ಇದೆ, ವೈಟ್ ಇದೆ ನೋಡಿ. ವೈಟ್ ದಯವಿಡಿಲ್ಲ. ಎಂಟ್ರಿಯನ್ಸ್ ಎಲ್ಲ ಈ ಕಲ್ಯಾಣಿ ಇದೆ. ಸೊ ಅದ್ರಲ್ಲಿ ಮೀನುಗಳೆಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ಮುಂದೆ ಹೋದ್ವಿ. ನಾವ್ ಈ ದಿನ ಫ್ಯಾಮಿಲಿ ಟ್ರಿಪ್ ನಂದಿ ಹಿಲ್ಸಿಗೆ ಬಂದಿದೀವಿ. ಇವತ್ತು ನನ್ನ ಬರ್ತಡೇ, ಹಾಗಾಗಿ ಇವರೆಲ್ಲ ನಂದಿ ಹಿಲ್ಸ್ ನೋಡ್ಬೇಕು ಅಂತ ಬಂದ್ರು. ಇವಳು ನಮ್ಮ ಮಿಸ್ಸಸ್, ಅವ್ರು ನಮ್ಮ ತಾಯಿ, ಅವ್ರು ನಮ್ಮ ತಂಗಿ ಜಾನಶ್ರೀ ಅಂತ ಹೇಳಿ. ಆಮೇಲೆ ವಿಡಿಯೋ ಮಾಡ್ತಿರೋರು ಬಂದು ನಾದ್ನಿ. ಆಮೇಲೆ ಮೇಲ್ಗಡೆ ನಮ್ಮ ರಿಲೇಷನ್ಸ್ ಎಲ್ಲ, ಇನ್ನೂ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ. ಇವತ್ತಿನ ದಿನ ಎಂಜಾಯ್ ಮಾಡಬೇಕು ಅಂತೇಳಿ ಅಂತ ಬಂದಿದ್ದಾರೆ. ನೋಡೋಣ ಮುಂದೆ ಇನ್ನ ಯಾವ ಥರ ಇರುತ್ತೆ ಅಂತ. ಈಗ ಸ್ಟೆಪ್ಸ್ನ ನೆತ್ಕೊಂಡು ಹತ್ಬೇಕು. ಅಯ್ಯೋ, ಆಗಲ್ಲ ಅಂತ ಒಪ್ಕೊಬಿಟ್ರಲ್ಲ ಬಾವಾಜಿ. ಆಗಲ್ಲ ಅಂತ ಒಪ್ಕೊಬಿಟ್ರಲ್ಲ ಅಂತನು. ಯಾವುದೋ ಪಿಕ್ಚರಲ್ಲಿ ಬೆಟ್ಟನೇ ಒತ್ಕೊಂತೀವಿ. ಹೀಗೆ ನಮ್ಮ ಬಾವಾಜಿಗೆ ಕಾಲೆಳಿತಾ ಮುಂದೆ ಹೋದ್ವಿ ಫ್ರೆಂಡ್ಸ್, ಜೋಕ್ ಮಾಡ್ಕೊಳ್ತಾ. ಮತ್ತೆ ಬ್ಯಾಕ್ ವಿಡಿಯೋ ಎರಡು ಒಟ್ಟಿಗೆ ಬರುತ್ತಲ್ಲ, ಆಪ್ಷನ್ ಇಲ್ವಾ? ತುಂಬಾ ಸುಸ್ತಾಗಿದೆ. ಗಾನಶ್ರೀಯರೇ, ಈ ಸೌಂದರ್ಯನ ಏನಂತ ನೀವು ಹೊಗಳಿಸ್ತೀರಾ, ಇಲ್ಲ ಬೈತೀರಾ, ಏನ್ ಹೇಳ್ತೀರಾ ಹೇಳಿ?
ನಂದ್ರಲ್ಲೂ ಇದೆ, ನಂದ್ರಲ್ಲೂ ಇರುತ್ತೆ ಏನಾದ್ರೆ ಇರುತ್ತೆ ಏನ್ ಗೊತ್ತಿಲ್ಲ ಅಷ್ಟೇ. ಹುಷಾರು. ಎಲ್ರಿಗಿಂತ ಫಸ್ಟು ಹತ್ತಿದವರೇ ಇವರು ನಂದಿ ಹಿಲ್ಸ್ನ. ಸೊ ವ್ಯೂ ಪಾಯಿಂಟ್ ನೋಡ್ತಾ ಎಂಜಾಯ್ ಮಾಡ್ತಾ ಕೂತಿದ್ದಾರೆ, ನೋಡ್ಬೋದು ನೀವು. ನಾನು ಕೂಡ ನೇಚರ್ನ ಫೋಟೋಶೂಟ್ ಮಾಡ್ತಿದ್ದೆ, ಸೊ ತುಂಬ ಖುಷಿ ಅನ್ನಿಸ್ತಿತ್ತು. ಮೇಲ್ಗಡೆ ವ್ಯೂ ಪಾಯಿಂಟ್ ಈ ಥರ ಇತ್ತು ಫ್ರೆಂಡ್ಸ್, ತುಂಬ ವಿಶಾಲವಾಗಿತ್ತು, ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ನಾನಂತೂ ಅಲ್ಲಿ ಕಳೆದೋಗ್ಬಿಟ್ಟೆ. ಇದನ್ನು ಟಿಪ್ಪು ಡ್ರಾಪ್ ಅಂತಲೂ ಕರೀತಾರೆ. ಯಾಕೆ ಅಂದರೆ ಟಿಪ್ಪು ಬ್ರಿಟಿಷರ್ನ ಮತ್ತು ತನ್ನ ವಿರೋಧಿಗಳನ್ನ ಇಲ್ಲಿ ಕರ್ಕೊಂಡು ಬಂದು ಬೆಟ್ಟದಿಂದ ನೂಕ್ಬಿಟ್ಟು ಸಾಯಿಸ್ತಿದ್ನಂತೆ. ಅದರಿಂದ ಮುಂಚೆ ಈ ಗ್ರಿಲ್ ಎಲ್ಲ ಇರಲಿಲ್ಲ. ಸೊ ಲವರ್ಸ್ಗಳು ಇಲ್ಲಿ ಟ್ರಿಪ್ ಅಂತ ಬಂದು ತುಂಬ ಜನ ಸೂಸೈಡ್ ಅಟೆಂಪ್ಟ್ಗಳು ಕೂಡ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಈ ಗ್ರಿಲ್ಸ್ ಎಲ್ಲ ಹಾಕಿ ಇನ್ನು ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ನಮ್ಮ ಅಕ್ಕನ ಅತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಫೋಟೋಗೆ ಪೋಸ್ ಕೊಡ್ತಿದ್ದಾರೆ ಅಂತೇಳಿ. ಹಾಗೆ ನಾನು ನಮ್ಮ ಅಕ್ಕ ಬಾವನ್ನ ಇಂಟರ್ವ್ಯೂ ಮಾಡಿದೆ, ಹೇಗೆ ಅನ್ನಿಸ್ತು ಅಂತ. ತುಂಬಾ ಚೆನ್ನಾಗಿದೆ. ನಮ್ಮ ರತ್ನಗಿರಿ ಬೋರೆ ತರನೇ ಇದೆ. ಅದು ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಏನೋ ಡಿಫ್ರೆನ್ಸ್ ಏನೋ ಅಷ್ಟೇನಿಲ್ಲ. ಮದ್ವೆ ಆದಾಗಿಂದ ನಂದಿ ಹಿಲ್ಸಿಗೆ ಕರ್ಕೊಂಡೋಗಿಲ್ಲ ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್. ಇವಾಗ ನಮ್ಮ ಬಾವರ್ ಕರ್ಕೊಂಡ್ ಬಂದ್ರೆ ರತ್ನಗಿರಿ ಬೋರೆಗೆ ಹೋಲಿಸ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ನೀವೇ ಅಷ್ಟೇ. ಏನ್ ಮಾಡೋಣ ಫ್ರೆಂಡ್ಸ್, ಇಬ್ರೇ ಆದ್ರೆ ಬಾಬಾಜಿ ನೀವು ಏನ್ ಮಾಡ್ಬೇಕು ಗೊತ್ತಾ, ಬೆಳಗ್ಗೆ ಸಲ ಕರ್ಕೊಂಡ್ ಬರ್ಬೇಕು, ಅವಾಗ ಗೊತ್ತಾಗುತ್ತೆ ಇವಳಿಗೆ ಯಾವ ತರ ಫೀಲ್ ಅಂತ. ಒನ್ ಡೇ ಚಿಕ್ಕಮಂಗ್ಳೂರಲ್ಲಿ ಮುಳ್ಳಂಗಿರಿಗೆ ಬಂದ್ರೆ ಸೇಮ್ ವೆದರ್ ಇರುತ್ತೆ. ನಾವೇನ್ ಮಾಡೋದು ಫ್ರೆಂಡ್ಸ್, ನಾವಿಬ್ರೇ ಬರ್ಬೇಕಿತ್ತು ಫ್ರೆಂಡ್. ಕತ್ತೆ ಏನ್ ಮಾಡ್ತೀರಾ ಫ್ರೆಂಡ್ಸ್, ನಾವಿಬ್ರೇ ಬರ್ಬೇಕಾಗಿತ್ತು. ಆದ್ರೆ ಕರಡಿ ಕೋತಿ ನೋಡಿ ಕರ್ಕೊಂಡು ಬಂದ್ಬಿಟ್ಟಿದೀವಿ. ಮದ್ವೆ ಏನ್ ಆದ್ಮೇಲೆ ಮಾಡ್ತೀರಾ? couples ಇಬ್ರೇ ಪರವಾಗಿಲ್ಲ, ಬರ್ಬೇಕಿತ್ತು. ಆದ್ರೂ ಒಂದು ಎಂಜಾಯ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಒಳ್ಳೆ ಅಂದ್ರೆ ಎಂಕರೇಜ್ ಮಾಡಿದ್ರು, ಸೂಪರ್ ಆಗಿತ್ತು. ಅಮ್ಮನ್ ಕೇಳೋಣ ಬಾ ಇವಾಗ. ನಂದಿ ಹಿಲ್ಸ್ ನೋಡಿರ್ಲಿಲ್ವಲ್ಲ, ಹೆಂಗ್ ಅನ್ನಿಸ್ತು? ಖುಷಿ ಆಯ್ತಾ? ಮಗ ಸೊಸೆ ಜೊತೆ ಬಂದಿರೋದಿನ್ನ ಖುಷಿಯಾಗಿರ್ಬೇಕಲ್ಲ. ಅದ್ರಲ್ಲೂ ಗಾಗಲ್ಸ್ ಬೇರೆ ಹಾಕೊಂಡ್ ಫೋಟೋ ಸೂಪರ್. ನಮ್ಮ ಅಮ್ಮ ಯಾವಾಗ್ಲೂ ಸೂಪರ್. ಓಕೆ, ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹಸ್ವಾಗಿತ್ತು, ಏನಾದ್ರು ತಿನ್ನೋಣ ಅಂತೇಳ್ಬಿಟ್ಟು ಅಲ್ಲೇ ಮೇಲಿರೋ ಒಂದು ಹೋಟೆಲಿಗೆ ಬಂದ್ವಿ. ಸೊ ಅಲ್ಲಿ ಒಂದು ಬಜ್ಜಿಗೆ 10 ರೂಪಾಯಿ ಅಂತ ಹೇಳಿದರು. ಸೊ ಬೇಡ, ಎಲ್ಲರೂ ಕೆಳಗಡೆ ಹೋಗಿ ತಿನ್ಬಿಡೋಣ ಅಂತೇಳಿ ಬಂದ್ವಿ. ಮನೆಯಿಂದ ತಿಂಡಿ ಎಲ್ಲ ತಂದಿದ್ವಿ. ಸೊ ಕೋತಿಗಳಿರೋದ ಕಾರಣ ಎಲ್ಲ ಕಡೆ ನೋಡ್ಕೊಬಿಟ್ಟು ತೆಗೆದ್ವಿ ಅಲ್ಲಿ. ಯಾಕೆಂದರೆ ಕೈಯಲ್ಲಿ ಇದ್ದಿದ್ದನ್ನು ಕೂಡ ಕಿತ್ಕೊಂಡು ಹೋಗ್ಬಿಡ್ತಿದ್ವು, ಹಾಗಾಗಿ ಭಯ ಅನಿಸ್ತಿತ್ತು. ಆದರೂ ಕೋತಿಗಳು ಇಲ್ದಿದ್ದ ಕಡೆ ತಗೊಬಿಟ್ಟು ತಿಂದ್ವಿ. ನಂಗೆ ಅವಾಗ ಏನನ್ಬೇಕು ಗೊತ್ತಾ, ನಾನು ಬಡವ, ನಾನು ತಗೊಂಡಿದ್ದು ಇಷ್ಟೇ, ಒಂದ್ ತಗೊಂಡು ಹೋಗು. ನೋಡೋ, ನೀನು ಆಂಜನೇಯನ್ ಭಕ್ತ, ನಾನು ಆಂಜನೇಯನ್ ಭಕ್ತ. ನಿಪ್ಪಟ್ಟೈತವ, ಸೂಪರ್ ಇದೆ. ನಿಪ್ಪಟ್ಟು ಸಕ್ಕತ್ ಚೆನ್ನಾಗಿದೆ. ಟೇಸ್ಟ್ ಮಾಡುವ. ಮಂಗಗಳು ಎಲ್ಲಾದ್ರೂ ಇದೆಯಾ ಅಂತ ನೋಡಿ ಫಸ್ಟ್. ಇದ್ರೆ ಕೊಡು ಒಂದು. ಅದಕ್ಕೆ ಒಂದ್ ಕೊಟ್ರ ಇನ್ನೊಂದು ನೋಡಿ ಇವ್ರು ತೆಗಿಯೋದು ಎಷ್ಟು ಕಷ್ಟಪಡ್ತಿದ್ದಾರೆ. ಸಕ್ಕತ್ತಾಗಿದೆ ನಿಪ್ಪಟ್ಟು, ಸಗದಾಗಿದೆ. ತಗೊಳ್ಳಿ. ಕೊಡು ಇನ್ನೊಂದು. ಮಂಡಿಲಿದೆಯಲ್ಲ ಅದ್ರಷ್ಟು ಟೇಸ್ಟ್ ಇಲ್ಲ. ಹೋಗ್ಲಿ ಬಿಡಿ. ಬಿಡಿ ಬೇಡ ಹಂಗಾರೆ, ಕೋತಿ ಬದಲು ಹೋಯ್ತು. ಬೇಡವಾ? ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಮನೆಯಿಂದ ಟೀ ಮಾಡ್ಕೊ ಬಂದಿದ್ವಿ, ಅದನ್ನ ಕಾರಲ್ಲೇ ಬಿಟ್ಟಿದ್ವಿ. ಆಮೇಲೆ ಕಾರ್ ಹತ್ರ ಬಂದು ಟೀ ಕುಡಿದ್ವಿ. ನೆಕ್ಸ್ಟ್ ಅಲ್ಲೇ 6:30 ಆಗಿತ್ತು. 7:30ಗೆ ಲೇಸರ್ ಶೋ ಇತ್ತು ಈಶಾ ಫೌಂಡೇಶನಲ್ಲಿ. ಅಯ್ಯೋ ಮುಗ್ದೋಗಿರುತ್ತೆ ಅಂದ್ಕೊಂಡ್ವಿ. ಅವತ್ತು ಸೋಮವಾರ, ಕಾರ್ತಿಕ ಸೋಮವಾರ ಇದ್ದಿದ್ದರಿಂದ ನಮಗೆ ಲೇಸರ್ ಶೋ ಎಕ್ಸ್ಟ್ರಾ ಟೈಮಿಂಗ್ಸನ್ನು ಇತ್ತು ಅಲ್ಲಿ. ಹಾಗಾಗಿ ಲೇಸರ್ ಶೋ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ವಾವ್ ಅನ್ನೋ ಥರ ಇದೆ ಅಲ್ವಾ?
ಅಲ್ಲಿ ಮುಗಿಸಿದ್ವಿ. ಎಲ್ರಿಗೂ ಹಸುವಾಗಿದ್ದ ಕಾರಣ ಹೋಟೆಲ್ಗೆ ಹೋಗಬೇಕಿತ್ತು. ಹಾಗಾಗಿ ಯಾವ ಹೋಟೆಲ್ ಚೆನ್ನಾಗಿರುತ್ತೆ ಅಂತ ನೋಡ್ತಿದ್ವಿ. ಇದು ಕಲ್ಯಾಣಿ ಊಟ ಅಂತ ಇತ್ತು. ಇದು ಸದ್ಗುರು ಆರ್ಚ್ ಎಂಟ್ರೆನ್ಸಲ್ಲೇ ಇದಿದೆ. ನಮ್ಮ ಅಕ್ಕ ಹೇಳ್ತಿದ್ಲು ತುಂಬ ಚೆನ್ನಾಗಿದೆ ಇದು ಕಲ್ಯಾಣಿ ಹತ್ರ ಕೂತ್ಕೊಂಡು ಊಟ ಮಾಡೋದು ಅಂತೇಳಿ. ನನಗಂತೂ ಸ್ಪೆಷಲ್ ಅನ್ನಿಸ್ತು. ಹೋಗೋಣ ನಾವು ಅಂತೇಳ್ಬಿಟ್ಟು ಇಲ್ಲೇ ನಿಲ್ಲಿಸಿ ಬಾಬಾಜಿ ಕಾರ್ನ ಅಂತೇಳಿ ಕಾರ್ ಪಾರ್ಕಿಂಗ್ ಮಾಡಿ ಹೋಟೆಲ್ ಹತ್ರ ಬಂದ್ವಿ. ಹೇಳ್ಬಾರ್ದು. ಹಿಂಗೆ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ತೊಟ್ಟಿ ಮನೆ ಥರ ಕಲ್ಯಾಣಿನ ಕಟ್ಟಿದ್ದಾರೆ. ಸೊ ನಾವು ಅಲ್ಲಿ ಹೋಟೆಲಲ್ಲಿ ಆರ್ಡ್ರ್ ಮಾಡಿ ಈ ಕಲ್ಯಾಣಿ ಹತ್ರ ತಗೊಬಂದು ತಿನ್ಬೋದಂತೆ. ಸೊ ತುಂಬ ತುಂಬ ಸ್ಪೆಷಲಾಗಿ ಅನ್ನಿಸ್ತು. ಇಲ್ಲಿ ಮಧ್ಯದಲ್ಲಿ ಅನ್ನಪೂರ್ಣೇಶ್ವರಿ ದೇವರನ್ನ ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ಖುಷಿ ಅನ್ನಿಸ್ತು ಅಂದರೆ ಇಲ್ಲಿ ಆ ನೀರು ಸೌಂಡ್ ಆಗಿರ್ಬೋದು ಅಥವಾ ಸುತ್ತ ಕಲ್ಯಾಣಿ ಆಗಿರ್ಬೋದು ತುಂಬಾ ಖುಷಿ ಆಯಿತು. ಸೊ ಆಮೇಲೆ ಕಲ್ಯಾಣಿ ಟೆಂಪಲ್ಗಳಲ್ಲಿ ನೋಡಿರ್ತೀವಿ ನಾವು, ಅಲ್ಲಿ ಯಾರಿಗೂ ಕೂಡ ಒಳಗಡೆ ಹೋಗೋ ಅವಕಾಶನೇ ಇರಲ್ಲ ಒಂದೊಂದು ಟೆಂಪಲಲ್ಲಿ. ಸೊ ಇಲ್ಲಿ ಬಂದು ಕುತ್ಕೊಂಡು ಊಟ ಮಾಡ್ಬೋದು ಅಂದರೆ ಅದು ತುಂಬ ಸ್ಪೆಷಲ್ಲೇ ಅಲ್ವಾ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಇಲ್ಲಿ ಜಸ್ಟ್ ಅಲ್ಲಿ ನಾವು ಸ್ನ್ಯಾಕ್ಸ್ ತೊಗೊಂಡ್ವಿ, ತಿನ್ಕೊಂಡು ಎಲ್ರಿಗೂ ನಾನ್ ವೆಜ್ಜೇ ಬೇಕು ಅಂತ ಅಂದರು. ಹಾಗಾಗಿ ಅಲ್ಲಿ ನಾನ್ ವೆಜ್ ಸಿಗಲ್ಲ. ಹಾಗಾಗಿ ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಬಂದ್ವಿ. ನಾನಂತೂ ಅಲ್ಲಿ ಕುತ್ಕೊಂಡು ಮುಳುಗೋಗ್ಬಿಟ್ಟೆ ನೋಡ್ತಾ. ನೀವು ಕೂಡ ಈಶಾ ಫೌಂಡೇಶನ್ಗೆ ಬಂದರೆ ಅಟ್ಲೀಸ್ಟ್ 1 ಟೀ ಕುಡಿಯೋಕ್ಕಾದ್ರೂ ಈ ಪ್ಲೇಸಿಗೆ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಾಯ್ ಬಾಯ್. ನಾವು ನಾನ್ ವೆಜ್ ಇಷ್ಟಪಟ್ಟಿರೋದ್ರಿಂದ ಭರ್ಜರಿ ಬಾಡೂಟ, ಇದು ಚಿಕ್ಕಬಳ್ಳಾಪುರದಲ್ಲಿರೋ ಅಂಥ ಹೋಟೆಲು, ಅಲ್ಲಿಗೆ ಬಂದ್ವಿ. ನಮ್ಮ ಬಾವಾಜಿದೆ ಫುಲ್ ಟ್ರೀಟು. ಥ್ಯಾಂಕ್ ಯು ಬಾವಾಜಿ. ನಮ್ಮೂರ ಬಾಡೂಟದ್ದು ಟೇಸ್ಟ್ ಅಂತೂ ಸೂಪರಾಗಿತ್ತು, ಸ್ಪೈಸಿಯಾಗಿತ್ತು. ಊಟ ಮಾಡಿಕೊಂಡು ಎಲ್ಲೋ ಮನೆ ಕಡೆ ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.